ಕೋಲಾರ ಜಿಲ್ಲೆ ಮತ್ತು ಕೆಜಿಎಫ್ ಕ್ಷೇತ್ರದ ಜನತೆಗೆ ಶೈಕ್ಷಣಿಕ ಸಾಧನೆಗಳನ್ನು ಆಚರಿಸುವ ಒಂದು ಮಹತ್ವದ ಕ್ಷಣ ನಾಳೆ ನಮಗಾಗಿ ಕಾಯುತ್ತಿದೆ. ನಾಳೆ ನಡೆಯಲಿರುವ ಈ ಭವ್ಯ ಸನ್ಮಾನ ಸಮಾರಂಭವು ಸಾಮಾನ್ಯ ಕಾರ್ಯಕ್ರಮವಲ್ಲ. ಇದು ವಿದ್ಯಾರ್ಥಿಗಳ ಕಠಿಣ ಪರಿಶ್ರಮ ಮತ್ತು ಕನಸುಗಳಿಗೆ ಸಲ್ಲಿಸುವ ಗೌರವವಾಗಿದೆ. ವಿಶೇಷವಾಗಿ ಪಿಯುಸಿ ಪರೀಕ್ಷೆಯಲ್ಲಿ 90% ಮತ್ತು ಅದಕ್ಕಿಂತ ಹೆಚ್ಚಿನ ಅಂಕಗಳನ್ನು ಗಳಿಸಿದ ವಿದ್ಯಾರ್ಥಿಗಳನ್ನು ಗೌರವಿಸುವ ಈ ಸಮಾರಂಭವು ನಮ್ಮ ಸಮಾಜದ ಶೈಕ್ಷಣಿಕ ಅಭಿವೃದ್ಧಿಗೆ ಪ್ರಗತಿಯ ಉತ್ತಮ ಸಂಕೇತವಾಗಿದೆ. ಈ ಕಾರ್ಯಕ್ರಮದ ವಿಶೇಷತೆ ಎಂದರೆ ಯಾವುದೇ ಜಾತಿ ಅಥವಾ ಧರ್ಮವಿಲ್ಲದೆ ಎಲ್ಲ ವಿದ್ಯಾರ್ಥಿಗಳನ್ನು ಸಮಾನವಾಗಿ ಪ್ರಶಂಸಿಸಲಾಗುತ್ತದೆ. ಇದು ನಿಜವಾದ ಸಮಾನತೆಯ ಸಂಕೇತವಾಗಿದೆ. ವಿದ್ಯಾರ್ಥಿಗಳ ಕಠಿಣ ಪರಿಶ್ರಮವನ್ನು ಗೌರವಿಸುವ ಉದ್ದೇಶದಿಂದ ನಮ್ಮ ಶಾಸಕಿ ಶ್ರೀರೂಪಾ ಕಲಾವನ್ನು ಆಯೋಜಿಸುತ್ತಿದ್ದಾರೆ. ಕಾರ್ಯಕ್ರಮದ ಸ್ಥಳ ಪಿಡಬ್ಲ್ಯೂಡಿ ಅತಿಥಿ ಗೃಹ ಪುರಸಭೆಯ ಮೈದಾನ. ಸಮಯ ಮಧ್ಯಾಹ್ನ 3. ಎಲ್ಲರೂ ಸುಲಭವಾಗಿ ಬಂದು ಭಾಗವಹಿಸಬಹುದಾದ ಅನುಕೂಲಕರ ಸ್ಥಳ. ಈ ಸಂದರ್ಭದಲ್ಲಿ ನಗರಸಭೆಯ ಅಧ್ಯಕ್ಷೆ ಶ್ರೀಮತಿ ಇಂದಿರಾ ಗಾಂಧಿ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷೆ ಶ್ರೀ ಮಾಣಿಕ್ಕಂ, ಮಾರುಕಟ್ಟೆ ಸಂಘದ ಅಧ್ಯಕ್ಷೆ ಶ್ರೀ ಮೋಹನರಾಜ್, ಸಾಮಾಜಿಕ ಕಾರ್ಯಕರ್ತರಾದ ಶಾಲಿನಿ, ನಂದಕುಮಾರ್ ಮತ್ತು ವಕೀಲರು ಇತರರು ಭಾಗವಹಿಸಿ ವಿದ್ಯಾರ್ಥಿಗಳನ್ನು ಪ್ರೋತ್ಸಾಹಿಸಲು ಮಾತನಾಡಿದರು. ಅಲ್ಲದೆ 90% ಅಂಕಗಳನ್ನು ಗಳಿಸಿದ ವಿದ್ಯಾರ್ಥಿಗಳಿಗೆ ಪ್ರಶಸ್ತಿ ಪ್ರದಾನ ಸಮಾರಂಭ ನಡೆಯಲಿದೆ. ನಮ್ಮ ಶಾಸಕರು ಸ್ವತಃ ಈ ಪ್ರಶಸ್ತಿಗಳನ್ನು ನೇರವಾಗಿ ನೀಡುತ್ತಿರುವುದು ವಿದ್ಯಾರ್ಥಿಗಳಿಗೆ ಮರೆಯಲಾಗದ ಅನುಭವವಾಗಿರುತ್ತದೆ. ಈ ಕಾರ್ಯಕ್ರಮವು ಕೇವಲ ಪ್ರಶಂಸಾ ಸಮಾರಂಭವಲ್ಲ, ಇದು ಇತರ ವಿದ್ಯಾರ್ಥಿಗಳಿಗೆ ಪ್ರೇರಣೆ ಮತ್ತು ಸ್ಫೂರ್ತಿಯಾಗಿದೆ. ನಾವು ಪ್ರಯತ್ನಿಸಿದರೆ ನಾವು ಸಹ ಸಾಧಿಸಬಹುದು ಎಂಬ ನಂಬಿಕೆಯನ್ನು ಹುಟ್ಟುಹಾಕುವ ಅಪರೂಪದ ಕ್ಷಣ ಇದು. ಆದ್ದರಿಂದ ಪ್ರಿಯ ಶಿಕ್ಷಕರು, ವಿದ್ಯಾರ್ಥಿಗಳು, ಪೋಷಕರು ಮತ್ತು ಸಾರ್ವಜನಿಕರೇ, ನೀವೆಲ್ಲರೂ ಈ ಸಮಾರಂಭಕ್ಕೆ ನಿಯಮಿತವಾಗಿ ಹಾಜರಾಗಿ ಅದನ್ನು ವಿಶೇಷವಾಗಿಸಬೇಕೆಂದು ನಾವು ವಿನಂತಿಸುತ್ತೇವೆ. ನಿಮ್ಮ ಉಪಸ್ಥಿತಿಯು ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಉತ್ಸಾಹವನ್ನು ನೀಡುತ್ತದೆ. ನಾಳೆ ಮಧ್ಯಾಹ್ನ 3 ಗಂಟೆಗೆ ಪಿಡಬ್ಲ್ಯೂಡಿ ಅತಿಥಿ ಗೃಹದ ಮುಂದೆ ನಾವೆಲ್ಲರೂ ಭೇಟಿಯಾಗೋಣ. ಧನ್ಯವಾದಗಳು. ಶಿಕ್ಷಣ ನಮ್ಮ ಭವಿಷ್ಯ. ತಾಲೂಕಿನ ಮಾನ್ಯ ಶಾಸಕರು, ಕರ್ನಾಟಕ ರಾಜ್ಯ ಕರಕುಶಲ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಆಗಿರ್ತಕ್ಕಂಥ ಡಾಕ್ಟರ್ ರೂಪಕಲಾ ಶಶಿಧರ್ ಮೇಡಮ್ನವರ ಒಂದು ನೇತೃತ್ವದಲ್ಲಿ ನಾಳೆ PWD ಕಚೇರಿಯ ಆವರಣದಲ್ಲಿ ಕೆಜಿಎಫ್ ತಾಲೂಕಿನ ಎಲ್ಲ ಕಾಲೇಜುಗಳಲ್ಲಿ ಅಧ್ಯಯನ ಮಾಡಿ 90% ಹೆಚ್ಚು, ಅಂದರೆ 540ಕ್ಕಿಂತ ಹೆಚ್ಚು ಅಂಕಗಳನ್ನು ಪಡ್ಕೊಂಡಿರ್ತಕ್ಕಂಥ ಎಲ್ಲ ಪ್ರತಿಭಾವಂತ ಮಕ್ಕಳಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಕ್ಕಂಥ ಕಾರ್ಯಕ್ರಮವನ್ನು ನಮ್ಮ ಶಾಸಕರು ಹಮ್ಮಿಕೊಂಡಿರ್ತಕ್ಕಂಥ ಭಾಳ ಸಂತೋಷ. ಮೊನ್ನೆ ತಾವೆಲ್ಲ ನೋಡಿರ್ಬೋದು, KGFನಲ್ಲಿ ಕಲಾ ವಿಭಾಗದಲ್ಲಿ, ವಿಜ್ಞಾನ ವಿಭಾಗದಲ್ಲಿ, ಕಾಮರ್ಸ್, ವಾಣಿಜ್ಯ ವಿಭಾಗದಲ್ಲಿ ಇಡೀ ತಾಲೂಕಿನಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಪಡ್ಕೊಂಡಿರ್ತಕ್ಕಂಥ 3 ವಿದ್ಯಾರ್ಥಿಗಳಿಗೆ, ಅದರಲ್ಲೂ ಮದನ್ ಅಂತಕ್ಕಂಥ ಒಬ್ಬ ವಿದ್ಯಾರ್ಥಿ ವಿಜ್ಞಾನ ವಿಭಾಗದಲ್ಲಿ ರಾಜ್ಯ ಮಟ್ಟದಲ್ಲಿ 4ನೇ ಸ್ಥಾನ ಮತ್ತು ನಮ್ಮ ಜಿಲ್ಲಾ ಮತ್ತು ತಾಲೂಕು ಮಟ್ಟದಲ್ಲಿ 1ನೇ ಸ್ಥಾನವನ್ನು ಪಡ್ಕೊಂಡಿದ್ದು ಇದು KGFನ ಹೆಮ್ಮೆಯಾಗಿದ್ದು, ಅವರಿಗೆ ಈಗಾಗಲೇ ಶಾಸಕರು ಸಾಂಕೇತಿಕವಾಗಿ ಸನ್ಮಾನವನ್ನು ಮಾಡಿದ್ದಾರೆ. ಅದರ ಮುಂದುವರಿದ ಭಾಗವಾಗಿ ನಾಳೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಜನ್ಮದಿನೋತ್ಸವ, ಏನು ಸಂವಿಧಾನ ಶಿಲ್ಪಿ, ಮಹಾನ್ ಮಾನವತಾವಾದಿ ಮತ್ತು ಶಿಕ್ಷಣಕ್ಕೆ ಹೆಚ್ಚು ಒತ್ತನ್ನು ಕೊಟ್ಟಿರ್ತಕ್ಕಂಥ ಶಿಕ್ಷಣ ತಜ್ಞರು ಕೂಡ ಆಗಿರ್ತಕ್ಕಂಥ ಡಾಕ್ಟರ್ BR ಅಂಬೇಡ್ಕರ್ ಅವರ ಒಂದು ನೆನಪಿನಲ್ಲಿ ಅವರನ್ನು ಸ್ಮರಿಸ್ತಾ ಈ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ನಾಳೆ ಅಭಿನಂದನೆಗಳನ್ನು ಸಲ್ಲಿಸ್ತಕ್ಕಂಥ ಕಾರ್ಯಕ್ರಮವನ್ನು ಮಾನ್ಯ ಶಾಸಕರು ಹಮ್ಮಿಕೊಂಡಿದ್ದು, ಈ ಸಂದರ್ಭ ನಾಳೆ ನಮ್ಮ KGF ನಗರದಲ್ಲಿ ಒಂದು ಐತಿಹಾಸಿಕ ಕಾರ್ಯಕ್ರಮ ನಡೆಯಲಿದೆ. ದ್ವಿತೀಯ PUCಯಲ್ಲಿ ನಮ್ಮ ಅಧ್ಯಕ್ಷರು ಹೇಳಿದಂಗೆ 90%ಕ್ಕಿಂತ ಹೆಚ್ಚು ಅಂಕಗಳನ್ನು ತೆಗೆದಂಥ ಸುಮಾರು 200 ಮಕ್ಕಳಿಗೆ ನಮ್ಮ ಕ್ಷೇತ್ರದ ಜನಪ್ರಿಯ ಶಾಸಕರಾದಂಥ ಶ್ರೀಮತಿ ಡಾಕ್ಟರ್ ರೂಪಕಲಾ ಶಶಿಧರ್ ಮೇಡಮ್ ಅವರ ನೇತೃತ್ವದಲ್ಲಿ ಆ ಎಲ್ಲ ಮಕ್ಕಳಿಗೆ ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಆ ಎಲ್ಲ ಮಕ್ಕಳಿಗೆ ಶುಭವಾಗಲಿ. ಹಾಗೂ ಇಂಥ ಒಂದು ಕಾರ್ಯಕ್ರಮ ನಡೆಸಿ ಮಕ್ಕಳಿಗೆ ಪ್ರೋತ್ಸಾಹ ನೀಡುತ್ತಿರುವಂಥ ನಮ್ಮ MLA ಮೇಡಮ್ನವರಿಗೂ ಎಲ್ಲ ಮಕ್ಕಳ ಪರವಾಗಿ, ಎಲ್ಲ ನಮ್ಮ ವೃಂದ ಸಂಘಗಳ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ನಾಳೆ 14ನೇ ತಾರೀಕು ನಡೆಯಲಿರುವ ಎಲ್ಲ PUC ಪರೀಕ್ಷೆ 540 ಹೆಚ್ಚಿಗೆ ಪಡೆದಿರುವ ಮಕ್ಕಳಿಗೆ, ಸುಮಾರು 200 ಮಕ್ಕಳಿಗೆ ಅವರಿಗೆ ಅಭಿನಂದನೆ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ. ಇಲ್ಲಿ ನಗರಸಭೆ ಪಕ್ಕದಲ್ಲಿ
PWD ಆಫೀಸಲ್ಲಿ ಸುಮಾರು 200 ಮಕ್ಕಳು ಪೋಷಕರೆಲ್ಲ ಸೇರಿ 600 800 ಜನ ಸೇರಿ ಇಲ್ಲಿ ಎಲ್ರಿಗೂ ಕೂಡ ತಿಂಡಿ ವ್ಯವಸ್ಥೆ ಮಾಡಿದ್ದಾರೆ MLA ಅವರು. ಈ ಕಾರ್ಯಕ್ರಮಕ್ಕೆ ಎಲ್ಲ ನಮ್ಮ ಮುಖಂಡರು ಕಾರ್ಯಕರ್ತರು ಎಲ್ರಿಗೂ ಸರಿ ಈ ಅಭಿನಂದನಾ ಕಾರ್ಯಕ್ರಮಕ್ಕೆ ಎಲ್ಲ ಬಂದು ಅಭಿನಂದಿಸಬೇಕಂತ ವಿನಂತಿಸಿಕೊಳ್ಳುತ್ತೇವೆ. ದ್ವಿತೀಯ PUCಯಲ್ಲಿ 90ಕ್ಕಿಂತ ಹೆಚ್ಚು ಅಂಕಗಳನ್ನು ಪಡೆದಿರುವ 540 ಅಂಕಗಳು ಮೇಲ್ಪಟ್ಟ ಎಲ್ಲ ವಿದ್ಯಾರ್ಥಿಗಳಿಗೂ ನಾಳೆ ಡಾಕ್ಟರ್ BR ಅಂಬೇಡ್ಕರ್ ಅವರ ಜನ್ಮದಿನೋತ್ಸವ ಅಂಗವಾಗಿ ನಾಳೆ ನಡೆಯುವ ಕಾರ್ಯಕ್ರಮದಲ್ಲಿ ನಮ್ಮ KGFನ ಮಾನ್ಯ ಶಾಸಕರಾದ ರೂಪಕಲಾ ಸಚಿವರು ಎಲ್ಲ PUC ಈ ಹೆಚ್ಚು ಅಂಕಗಳನ್ನು ಗಳಿಸಿರುವ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರವನ್ನು ಏರ್ಪಡಿಸಿದ್ದಾರೆ. ಶಾಸಕರಾಗಿ 7 ವರ್ಷ ಆಗಿದೆ. ಎಲ್ಲ ವರ್ಷಕ್ಕಿಂತ ಈ ಸಲ ಸ್ವಲ್ಪ ರಿಸಲ್ಟ್ ಚೆನ್ನಾಗಿ ಬಂದಿದೆ KGF ತಾಲೂಕಲ್ಲಿ. ಎಕ್ಸ್ಪೆಷಿಯಲ್ ಆಗಿ ನಮ್ಮ KGF ಕಾಲೇಜ್ ಇದೆಯಲ್ಲ, ಸರ್ಕಾರಿ ಕಾಲೇಜು, ಅದು ತುಂಬ ರಿಸ್ಕ್ ತಗೊಂಡು ನಮ್ಮ ಯಜಮಾನ ನಾರಾಯಣ ಅವರು ತುಂಬ ರಿಸ್ಕ್ ತಗೊಂಡ್ರು ಅದನ್ನು KGF ಅಲ್ಲಿ ಇಂಪ್ರೂವ್ಮೆಂಟ್ ಮಾಡಬೇಕು ಅಂತ. ಅದಕ್ಕೋಸ್ಕರ ಅಲ್ಲೂ ಸ್ವಲ್ಪ FGC ಅಲ್ಲೂ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಿದೆ ರಿಸಲ್ಟ್ ಅಂತ ಹೇಳ್ಬಿಟ್ಟು ಮೇಡಮ್ ಮನಗಂಡು ಎಲ್ಲ ಜನಾಂಗದವ್ರಿಗೂ, ಒಬ್ರಿಗೆ ಅಂತಿಲ್ಲ, ಎಲ್ಲ ಜನಾಂಗದವ್ರಿಗೂ ಸೇರಿ ಈ ಒಂದು ಸಮಾವೇಶ ಇಟ್ಕೊಂಡಿರೋದು. ಅವರು ಮಕ್ಕಳ ಜೊತೆಗೆ ಪೋಷಕರು ಬರಬೇಕು, ಮತ್ತು ನಮ್ಮ ಮುಖಂಡರು ಬರಬೇಕು, ನಮ್ಮ ಕಾರ್ಯಕರ್ತರು, ನಮ್ಮ ಲೀಡರ್ಸು ಎಲ್ಲ ಸಭೆಗೆ ಹಾಜರಾಗಿ ಈ ಸಭೆಯನ್ನು ಯಶಸ್ವಿಗೊಳಿಸಬೇಕಂತ ನಮ್ಮದು ಮನವಿ. ನಮಸ್ಕಾರ. ನಾಳೆ 135ನೇ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿಯನ್ನು ನಮ್ಮ ಶಾಸಕರ ನೇತೃತ್ವದಲ್ಲಿ ಇಡೀ KGF ಅಲ್ಲಿ ನಾವು ಆಚರಣೆ ಮಾಡಬೇಕಂತ ನಿರ್ಣಯ ಮಾಡಿದ್ದೀವಿ. ಅದೇ ಸಂದರ್ಭದಲ್ಲಿ ನಮ್ಮ ಕ್ಷೇತ್ರದ ಎಲ್ಲ PU ವಿದ್ಯಾರ್ಥಿಗಳು 90% ಮೇಲೆ ತೆಗೆದಿರೋರನ್ನ ಎಲ್ಲರಿಗೂ ಸನ್ಮಾನ ಮಾಡಿ ಅವ್ರಿಗೆ ಗೌರವಿಸಬೇಕಂತ ಒಂದು ನಿರ್ಣಯವನ್ನು ನಾವು ಕಾಂಗ್ರೆಸ್ ಪಕ್ಷ ವತಿಯಿಂದ ನಮ್ಮ ಶಾಸಕರಾದ ರೂಪಾ ಶಶಿಧರ್ ಅವರ ನೇತೃತ್ವದಲ್ಲಿ ನಾವು ಒಂದು ನಿರ್ಣಯವನ್ನು ಮಾಡಿದ್ದೀವಿ. ನಾಳೆ 3 ಗಂಟೆಗೆ ನಮ್ಮ PWD ಆಫೀಸ್ ಮೈದಾನದಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಅವು ಮಕ್ಕಳನ್ನ ಎಲ್ಲರನ್ನು ಕರೆಸಿ ತಮ್ಮ ಪೋಷಕರು ಹಾಗೂ ಅವರ ಟೀಚರ್ಸ್ ಮತ್ತು ಅವ್ರ ಬಳಗ ಬಂದ ಎಲ್ಲರನ್ನು ಕರೆಸಿ ಇಲ್ಲಿ ಊಟದ ವ್ಯವಸ್ಥೆಯನ್ನು ಮಾಡಿದ್ದೀವಿ. ಅದೇ ಹಾಗೆ ನಾವು ಒಂದು ಸಂದೇಶವನ್ನು ನಮ್ಮ ಕ್ಷೇತ್ರದ ವಿದ್ಯಾರ್ಥಿಗಳಿಗೆ ಕೊಡಬೇಕಂತ ನಾವು ಒಂದು ತೀರ್ಮಾನವನ್ನು ಮಾಡಿದ್ದೀವಿ. ಮುಂದಿನ ದಿನಗಳಲ್ಲಿ ಇನ್ನೂ ಇರೋ ಮಕ್ಕಳಿಗೂ ಒಂದು ಪ್ರೋತ್ಸಾಹವನ್ನು ತರಬೇಕು ಅಂತ ನಾವು ಈ ಕಾರ್ಯಕ್ರಮವನ್ನು ತುಂಬ ಇದರಿಂದ ಮಾಡ್ತಾ ಇದ್ದೀವಿ. ದಯವಿಟ್ಟು ತಾವು ತಮ್ಮ ಮಾಧ್ಯಮಗಳಲ್ಲಿ ಎಲ್ಲರಿಗೂ ಇದು ಮುಟ್ಟುವಂತೆ ಸಾರ್ವಜನಿಕರಿಗಾಗಲಿ, ವಿದ್ಯಾರ್ಥಿಗಳಿಗಾಗಿ, ಅವರ ಪೋಷಕರಿಗಾಗಲಿ ಹಾಗೂ ಎಲ್ಲರಿಗೂ ಈ ವಿಷಯವನ್ನು ನೀವು ತಲುಪಿಸಬೇಕಂತ ನಾನು ಈ ಸಮಯದಲ್ಲಿ அவர்களுடைய பெற்றோர்கள் பல தியாகங்களை செய்து கஷ்டத்திலும் நஷ்டத்திலும் இரவும் பகலும் பாராமல் அந்த மாணவர்களுக்கு உறுதுணையாக இருக்கும் அந்த பெற்றோர்களுக்கும் இங்கே நாம் கௌரவம் செலுத்த வேண்டும் என்ற எண்ணத்திலே MLA அவர்கள் நாளை சரியாக 3 மணி அளவில் நம்முடைய PWD ஆஃபீஸ், அதாவது முனிசிபல் ஆஃபீஸ் பக்கத்தில், நம்ம முனிசிபல் கிரவுண்ட் எதிரில், இந்த பக்கம் வாட்டர் ஒர்க்ஸ், ஏன்னா PWD ஆஃபீஸ்னால் நிறைய பேர் தெரியாது. அந்த அப்படிப்பட்ட ஒரு சிறப்பான நிகழ்ச்சியை அவர் ஏற்பாடு செய்திருக்கார். ஒரே ஒரு காரணம் என்னன்னாக்கா, எல்லா மாணவர்களையும் ஸ்டூடெண்ட்ஸும் என்கரேஜ் பண்ணுறது ஒரே ஒரு எண்ணம் தான். பல துறையிலே அவர் முன்னேற்ற பாதையில் சென்று இருக்கும்போது இந்த மாணவர்களையும் நாம் ஊக்கப்படுத்த வேண்டும். இன்னும் வரும் காலத்திலே இன்னும் SSLC மற்றும் மீதமுள்ள அனைத்து வேறு எந்த ஒரு எக்ஸாமில் அவங்க பாஸ் ஆனாலும் அவங்களுக்கும் பாராட்டு விழா நடத்தணும். ஏன்னா மாணவர்களை ஊக்கப்படுத்தணும். மாணவர்கள் தான் வருங்காலத்தில் நம்ம இந்திய நாட்டின் தூண்கள் என்பதை உறுதிப்படுத்த. ನಮ್ಮ ಪತ್ರಕರ್ತರಿಗೆ ನಮಸ್ಕಾರ. ಫಸ್ಟು ನಾಳೆ ನಡೆಯಲಿರುವ ಕಾರ್ಯಕ್ರಮ ಮಾನ್ಯ ಶಾಸಕರು ರೂಪಕಲಾ ಶಶಿಧರ್ ಅವರಿಂದ ನಡೀತಾ ಇರುವ ಕಾರ್ಯಕ್ರಮ ಏನಂದರೆ, ಸೆಕೆಂಡ್ PUC ಟಾಪರ್ 90% ಮೇಲೆ ಯಾರು ಬಂದಿದ್ದಾರೆ ಆ ಮಕ್ಕಳಿಗೆ ಬಂದು ಮೇಡಮ್ ಸನ್ಮಾನ ಮಾಡಬೇಕಂತ ತೀರ್ಮಾನ ಮಾಡಿದ್ದಾರೆ. ಇದೇ ಫಸ್ಟ್ ಟೈಮ್ KGF ಹಿಸ್ಟ್ರಿಯಲ್ಲಿ ನಮ್ಮ ಶಾಸಕರು ಮಾಡ್ತಾ ಇರೋದು. ಇದು ಬಂದು ಏನಂದರೆ, ಎಷ್ಟು ಜನ ನಮ್ಮ ಅದು ಈ ಬಾರಿ ಬಂದು ನಮ್ಮ KGF ಅಲ್ಲಿ ಸುಮಾರು ಜನ ಬಂದು 90 ಅಬೌವ್ ಬಂದಿದ್ದಾರೆ. ಅವರು ಕುಟುಂಬ, ತಂದೆ ತಾಯಿ ಮತ್ತು ಎಲ್ಲರೂ ನಾಳೆ 3 ಗಂಟೆಗೆ ಇಲ್ಲಿ ಹೊಸ PWD ಆಫೀಸಲ್ಲಿ ಬಂದು ಅವರು ಬಂದು ಪಾಲ್ಗೊಳ್ಳೋದಿರಬೇಕು. ಮತ್ತು ಇನ್ನೊಂದು ಈ ಕಾರ್ಯಕ್ರಮ ಏನಂದರೆ, ಇಲ್ಲೇ ಊಟ ವ್ಯವಸ್ಥೆನೂ ಅರೇಂಜ್ ಮಾಡಿದ್ದಾರೆ. ಅಲ್ಲಿ ಊಟ ವ್ಯವಸ್ಥೆ ಇಲ್ಲೇ ಅರೇಂಜ್ ಆಗಿ, ಯಾಕಂದರೆ ಮಕ್ಕಳಿಗೆ ಎನ್ಕರೇಜ್ ಮಾಡೋಕ್ಕೆ
ನಮ್ಮ ಶಾಸಕರಿಂದ ಈ ಕಾರ್ಯಕ್ರಮ ನಡೀತಾ ಇದೆ. என்ற ஒரு நிகழ்ச்சியாக நாளை நடைபெற நிகழ்ச்சியில் அனைத்து கற்பி ஒன்று புரட்சி செய்தார் இல்லையா, அந்த கற்பிச்சு இன்னைக்கு பட்டம் பெற்று டாப் ரேங்காக வந்து ரஷ்ய மக்களை பாராட்டி நாளை ஒரு வெகு விமர்சையாக இதுவரையிலும் யாரும் செய்யாத சரித்திர நாயகி. ஆகவே நாளை அந்த நிகழ்ச்சியில் எல்லோரும் கலந்து கொண்டு ஒற்றுமைக்கு குரல் கொடுப்போம், உரிமைக்கு கை கொடுப்போம். நம்ம உரிமைக்கு கை கொடுக்கிறோம், உரிமைக்கு குரல் கொடுக்கிறோம். அதனால நாளை நடைபெற நிகழ்ச்சியில் அனைத்து ஜேபிஎம் நண்பர்களும் அன்பர்களும் எஸ்சிகளும் இதில் கலந்து கொண்டு கட்சி பாகுபாடற்று நிரந்தர எம்எல்ஏ, நான் பேச்சுக்காக சொல்ல சரித்திரத்திலே வாட் இஸ் எம்எல்ஏனா என்னன்னு ಕಾಮಿಚಾங்க. ಎಲ್ಲ ಹಿರಿಯರು ನಮ್ಮ ಮುಖಂಡರೆಲ್ಲ ಹೇಳಿದ್ರು, ನಾಳೆ ಅಂಬೇಡ್ಕರ್ ಜಯಂತಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ ಅವರ ಪ್ರಯುಕ್ತ ನಾಳೆ ಮಧ್ಯಾಹ್ನ ಸರಿಯಾಗಿ 3 ಗಂಟೆಗೆ ನಮ್ಮ ಕ್ಷೇತ್ರದಲ್ಲಿ ಸೆಕೆಂಡ್ PUCಯಲ್ಲಿ ಎಷ್ಟು ಜನ ಮಕ್ಕಳು 90% ಅಂಡ್ ಅಬೌವ್ ಸ್ಕೋರ್ ಮಾಡಿದಾರೋ ಅಷ್ಟು ಜನ ಮಕ್ಕಳಿಗೂ ನಾಳೆ ಸನ್ಮಾನ ಕಾರ್ಯಕ್ರಮ, ಫೆಲಿಸಿಟೇಷನ್ ಪ್ರೋಗ್ರಾಮ್. ಇದುವರೆಗೂ ನಮ್ಮ ಕ್ಷೇತ್ರದಲ್ಲಿ ನಮ್ಮ ತಾಲೂಕಿನಲ್ಲಿ 10th ಮಕ್ಕಳಾಗಲಿ ಸೆಕೆಂಡ್ PUC ಸ್ಟೂಡೆಂಟ್ಸ್ ಆಗಲಿ ಯಾರಾದರೂ ಬಂದ್ಬಿಟ್ಟು ಟಾಪರ್ಸ್ ಬಂದಾಗ ಏನೋ ಒಂದು 2-3 ಜನಕ್ಕೆ ಬಂದ್ಬಿಟ್ಟು ಇಂಡಿಪೆಂಡೆನ್ಸ್ ಡೇ, ರಿಪಬ್ಲಿಕ್ ಡೇ ದಿನ ಸನ್ಮಾನ ಮಾಡ್ತಾ ಇದ್ರು. ಬಟ್ ಇದೇ ಫಸ್ಟ್ ಟೈಮ್ ಹಿಸ್ಟ್ರಿಯಲ್ಲಿ ಇಷ್ಟು ಜನ ಮಕ್ಕಳು ಒಂದು ಜೈಗ್ಯಾಂಟಿಕ್ ಸ್ಟ್ರೆಂತ್ ಬಂದು ಇಲ್ಲಿ ಪಾರ್ಟಿಸಿಪೇಟ್ ಮಾಡಿ ಅವ್ರಿಗೆಲ್ಲ ಸನ್ಮಾನ ಮಾಡ್ತಾ ಇರೋದು ನಮ್ಮ ಶಾಸಕರ ನೇತೃತ್ವದಲ್ಲಿ. ಈ ಸನ್ಮಾನ ಕಾರ್ಯಕ್ರಮಕ್ಕೆ ಜಾತಿ ಇಲ್ಲ, ಮತ ಇಲ್ಲ, ಲ್ಯಾಂಗ್ವೇಜ್ ಇಲ್ಲ, ರಿಲಿಜನ್ ಇಲ್ಲ. ಎಷ್ಟು ಜನ ಮಕ್ಕಳು ಅವ್ರು ಯಾವುದೇ ಸಮುದಾಯಕ್ಕೆ ಸೇರಿರಲಿ, ಅವ್ರು ಯಾರೇ ಆಗಿರಲಿ, ಯಾರ್ಯಾರು 90 and above ಡಿಸರ್ವಿಂಗ್ ಸ್ಟೂಡೆಂಟ್ಸ್ ಇರ್ತಾರೋ ಪ್ರತಿಯೊಬ್ಬರಿಗೂ ಬಂದ್ಬಿಟ್ಟು ಇಲ್ಲಿ ಗೌರವವನ್ನು ಕೊಡುವಂತ ಒಂದು ಕಾರ್ಯಕ್ರಮ ನಾಳೆ ನಡೀತಾ ಇದೆ. ಸೊ ಆ ಪ್ರೋಗ್ರಾಮ್ಗೆ ಆ ಮಕ್ಕಳನ್ನ ಮಾತ್ರ ಅಲ್ಲ, ಅವ್ರಿಗೆ ಜನ್ಮ ಕೊಟ್ಟಿರ್ತಕ್ಕಂಥ ಅವ್ರ ತಂದೆ ತಾಯಿ, ಅವರು 90 and above ಸ್ಕೋರ್ ಮಾಡಿರ್ಬೇಕಾದ್ರೆ ಅವ್ರ ಟೀಚರ್ಸ್, ಯಾಕಂದ್ರೆ ಯೂಶಲಿ ಬಂದ್ಬಿಟ್ಟು ನಾವು ಸ್ಟೂಡೆಂಟ್ಸ್ ಚೆನ್ನಾಗಿ ಡಿಸ್ಟಿಂಕ್ಷನ್ ಸ್ಕೋರ್ ಮಾಡಿದಾಗ ಸ್ಟೂಡೆಂಟ್ಸ್ನ ನಾವು ಎನ್ಕರೇಜ್ ಮಾಡ್ತೀವಿ. ಬಟ್ ಅದ್ರ ಹಿಂದ್ಗಡೆ ಇರೋ ಟೀಚರ್ಸ್ನ, ಅವರ ಶ್ರಮ, ಅವರ ಪೇನ್ಸ್, ಅವ್ರ ಸ್ಯಾಕ್ರಿಫೈಸ್ನ ನಾವು ಮರ್ತೋಗ್ತೀವಿ. ಸೊ ಈ ಟೈಮು ಅವ್ರ ಟೀಚರ್ಸ್ಗೂ ಸೇರಿ ಅವ್ರನ್ನೂ ಇಲ್ಲಿ ಕರೆಸಿ ಈ ಪ್ರೋಗ್ರಾಮ್ನ ವಿಟ್ನೆಸ್ ಮಾಡಿಸೋದಕ್ಕೆ ಒಂದು ವ್ಯವಸ್ಥೆ ಮಾಡಲಾಗಿದೆ. ಆ ಮಕ್ಕಳಿಗೆ ಬೇಕಾಗಿರೋ ಪ್ರತಿಯೊಂದು ಸೌಕರ್ಯಗಳು, ಸವಲತ್ತುಗಳು ಪ್ರತಿಯೊಂದನ್ನು ನಮ್ಮ ಶಾಸಕರ ನೇತೃತ್ವದಲ್ಲಿ ಖಂಡಿತ ಕೊಡ್ತಾರೆ. ಅಂಡ್ it is an appeal to the students of KGF, to the parents of KGF and to the faculties of respective colleges. We request let all the students come and participate in large number. ಅವ್ರಿಗೆ ಏನೇನು ಗೌರವ ಸಿಗಬೇಕು ಪ್ರತಿಯೊಂದನ್ನು ಸಿಗತ್ತೆ. ಇದರಲ್ಲಿ ಯಾವುದೇ ತರ ಜಾತಿ ಭೇದ ಭಾವ ಇಲ್ಲ. ಪ್ರತಿ ಮಕ್ಕಳಿಗೂ ಬಂದ್ಬಿಟ್ಟು ಯಾರ್ಯಾರು 90 and above ಸ್ಕೋರ್ ಮಾಡಿರ್ತಾರೋ ಪ್ರತಿಯೊಬ್ಬರಿಗೂ ಸನ್ಮಾನ ಇದ್ದೇ ಇದೆ. ಸೊ ಅದರಿಂದ ಯಾರು ಯಾವ್ದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಕಾಗಿರೋ ಅವಶ್ಯಕತೆ ಇಲ್ಲ. ಪೇರೆಂಟ್ಸ್, ಸ್ಟೂಡೆಂಟ್ಸ್ ಅಂಡ್ ಟೀಚರ್ಸ್ ಅವರು 3 ಜನಕ್ಕೂ ನಾಳೆ ಸನ್ಮಾನ ಕಾರ್ಯಕ್ರಮ ಇದೆ. ಸೊ on our behalf, on behalf of KGF Congress Party, we request, we welcome all the students, parents and teachers to take part in large number and to get the teachings and preachings of Dr. Baba Saheb Ambedkar on this auspicious occasion. Thank you. பகைவனே வந்தா கூட கூப்பிட்டு பேசிட்டு என்ன காரணம்னு கேட்குறாங்க. செய்கிறாங்களோ செய்யலையோ, ஆனால் அந்த வார்த்தை அவங்களுக்கு சொல்கிற வார்த்தை வந்து நல்லா இருக்குது. அது தாய் அன்புள்ளம் கண்ட பணமா பாசமான்றதுல பாசத்துக்காரு. உங்களுக்கு எதுனா கொடுக்கணும்னா கூட பணத்தை கொடுத்து அனுப்புகிறாங்க. அதனால அவங்களுடைய இதை வந்து நம்ம நாளைக்கு போட்டுருந்தோம். நாளைக்கு நடக்கிற நிகழ்ச்சி வந்து KGFல சரித்திர நாயகி அவங்க நாளைக்கு தங்கவயல் மக்களுக்கு படித்த பசங்களுக்கு டாப் ரேங்கர்ஸ் ஆகியிருக்கிற அவர்களுக்கு பாராட்டு விழா 90% அவர்களுக்கெல்லாம் நாளைய வந்து நிகழ்ச்சி நடைபெறும். அந்த நிகழ்ச்சியில் எல்லாரும் கட்சி சார்பற்று இல்லை, இது எம்எல்ஏ செய்கிறது. அதனால நீங்கள் ஓட்டு போடுறது யாருக்குன்னா போடுங்க, அது எலெக்ஷன் வர டைமில். ஆனால் இந்த நிகழ்ச்சியில் வந்து ஜெய்பீம் என்று சொல்கிறவங்க உண்மையாக கலந்து கொள்ளணும்னு என் ஜெய்பீம் சார்பாக நான் கேட்டுக்கொள்கிறேன். நான் யாருக்கும் விலை போடுறது இல்லை, அமல்தாஸ் யாருக்கும் விலை போடுறது இல்லை. அதனால தயவுசெய்து நாளைய நிகழ்ச்சி வந்து நடத்தி கொடுக்கும்படி உங்களை அன்புடன் கேட்டுக்கொள்கின்றோம். ஜெய்பீம். ஒன்று சேர் புரட்சி செய் கற்பி என்ற சிற்பியின் 136வது பிறந்த நாள் நிகழ்ச்சி நாளை வெகு விமர்சையாக சட்டமன்ற உறுப்பினரால் இங்கு ஏற்பாடு செய்யப்பட்டிருக்கின்றது. அனைவரும் இந்த நிகழ்ச்சியில் கலந்து கொள்ளும்படி கேட்டுக்கொள்கின்றோம். டெமோக்ரஸி, வாட் இஸ் டெமோக்ரஸி? டெமோக்ரஸி இஸ் ஃபார் த பீப்புள், பை த பீப்புள், ஆஃப் த பீப்புள். ஆகையினால இந்த குடியரசு தினம் நம்மளுடைய அம்பேத்கர் எழுதின சட்ட பிரகாரம் இந்த அரசாங்கம் வந்து மக்களுக்காகவும் மக்களுடையதாகவும் மக்களால் நடத்தப்படும் அரசாங்கம். அந்த அரசாங்கத்தின் நம்முடைய ஓட்டு போட்டு தேர்ந்தெடுத்த அம்மையார் ரூபா சசிகலா அவர்கள் பணமா பாசமா பதவியா
இப்படி 3 விதத்தில் பார்த்தாலையும் பணத்தாலையும் அவங்கள யாரும் அசைக்க முடியாது, பதவியால் யாரும் அவங்கள அசைக்க முடியாது, பாசத்தாலையும் அவங்கள யாரும் அசைக்க முடியாது. அந்த பார்லிமெண்ட்டு நெக்ஸ்ட் வந்து சுப்ரீம் கோர்ட், அதுக்கு அடுத்தது வந்து எலெக்ஷன் கமிஷன், அதுக்கு வந்தது 4வது தூணாக இருப்பவர்கள் நீங்கள் செய்தால் சாதித்தால் எதையும் சாதிக்க முடியும். பொய்யான வதந்திகளும் பொய்யான பிரச்சாரங்களுக்கும் இன்று யூடியூப் என்ற மூலையில் தங்கவயலை நாசப்படுத்தி கொண்டிருக்கிறார்கள். அவர்கள் யார் என்ன என்பதை உண்மையான பத்திரிகை நிருபர்களாகிய நீங்கள், டெமோக்ரஸியில் 4வது தூணாக செயல்படும் நீங்கள் இதையெல்லாம் தெளிவுபடுத்த வேண்டும். ஜனங்கள் முன்ன மாதிரி இல்லை. அதே போல் மைன்ஸ் ஏரியாவில் சில பிரச்சனைகள் இருக்கிறது. அது அம்மாவுக்கு நாளைக்கு எடுத்து சொல்கிறேன். இந்த நிகழ்ச்சியில் எல்லாரும் கலந்து கொண்டு எந்த நிகழ்ச்சி யார் இருந்தாலும் அந்த அம்மா அவங்களுடைய அணுகுமுறை வந்து ரொம்ப இதுக்கு முன்னே எம்எல்ஏ பார்த்துக்கலாம்.